ಆಕಾಶನಾಮ ವಿಘ್ನೇಶಃ ವಾಯುಶ್ಚಾಕಾಶಕಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ. ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇದ್ಭುತಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾದ 23ನೇಯ ಭಾಗ ಇವತ್ತು ನಾವು ನೋಡಬೇಕಾದದ್ದು. 7ನೇ ಸ್ಕಂದದಲ್ಲಿ ನರಸಿಂಹನ ಚರಿತ್ರ, ಪ್ರಹ್ಲಾದನ ಕಥೆ ನಾವೀಗ ಕೇಳ್ತಿದ್ದೇವೆ. ಹಿರಣ್ಯಕಶಿಪುವಿನ ಸಂಹಾರ ಆದ ಬಳಿಕ ಎಲ್ಲ ದೇವತೆಗಳು ಪರಮಾತ್ಮನನ್ನು ಸ್ತುತಿಸಿದರು. ಅದರಲ್ಲಿ ಕೆಲವು ಸ್ತೋತ್ರಗಳನ್ನು ಈಗ ನಾವು ನೋಡೋಣ. ಆ ಸ್ತೋತ್ರಗಳನ್ನು ನೋಡಿದರೆ ಅದರಲ್ಲಿ ಪರಮಾತ್ಮನ ಸ್ತೋತ್ರವೂ ಇದೆ, ಹಾಗೆ ಹಿರಣ್ಯಕಶಿಪುವಿನ ದುರುಳತನ ಎರಡರದ್ದು ವರ್ಣನೆ ಅಲ್ಲಿದೆ. ಮೊದಲು ಚತುರ್ಮುಖ ಬ್ರಹ್ಮ, ಮುಂದೆ ರುದ್ರ, ಮುಂದೆ ಇಂದ್ರ ಸ್ತೋತ್ರ ಮಾಡ್ತಾನೆ. ದೈತ್ಯಾಕ್ರಾಂತಂ ಹೃದಯ ಕಮಲಂ ತ್ವದ್ಗ್ರಹಂ ಪ್ರತ್ಯಬೋಧಿ ಅಂತ ಅಲ್ಲೊಂದು ಮಾತು, ಇದು ನನಗೆ ಮನಸ್ಸನ್ನು ಉಳಿದಿರೋದು. ನಮ್ಮೆಲ್ಲರ ಹೃದಯ ಕಮಲ ಅಲ್ಲಿ ಪರಮಾತ್ಮ ಇರ್ತಾನೆ. ಆದರೆ ಆ ಹೃದಯ ಕಮಲ ಇಷ್ಟು ದಿವಸ ನಿನ್ನ ಮನೆಯಾದ ಆ ಹೃದಯ ಕಮಲ ದೈತ್ಯನ ಆಕ್ರಮಣಕ್ಕೊಳಗಾಗಿಬಿಟ್ಟಿತ್ತು. ದೈತ್ಯ ಒಳಗಲ್ಲಿ ಬಂದು ಕೂತು ಬಿಟ್ಟಿದ್ದ. ಹಾಗಾಗಿ ನಮಗೆ ಸರಿಯಾದ ಧ್ಯಾನ, ಮನನ ಇತ್ಯಾದಿ ಯಾವುದೂ ಅಸಾಧ್ಯ ಆಗಿಬಿಟ್ಟಿತ್ತು. ಅಂತಹ ದೈತ್ಯನನ್ನು ಇವತ್ತು ನೀನು ನಾಶ ಮಾಡಿದ್ದಿ ಅಂತ ಇಂದ್ರ ಎಲ್ಲ ದೇವತೆಗಳ ಪರವಾಗಿ ಸ್ತೋತ್ರ ಮಾಡಿದ. ಮುಂದೆ ದೇವತೆಗಳು, ಋಷಿಗಳು, ಮುಂದೆ ಪಿತೃದೇವತೆಗಳು ಅವರು ಸ್ತೋತ್ರ ಮಾಡಿದರು. ಈ ಹಿರಣ್ಯಕಶಿಪುವಿನ ದುಷ್ಟತನ ಎಷ್ಟಿತ್ತು ಅಂದರೆ, ಎಲ್ಲೆಲ್ಲಿ ದೇವತೆಗಳನ್ನ ಕುರಿತು ಯಜ್ಞ ನಡೀತಿತ್ತು ಆ ಎಲ್ಲ ಪ್ರಸಂಗಗಳಲ್ಲೂ ಕೂಡ ತಾನೇ ಆಹುತಿ ಕಬಳಿಸ್ತಿದ್ದ. ಇದು ನಮ್ಗೆ ಗೊತ್ತಿದೆ. ಹಾಗೇನೆ ಎಲ್ಲಿಯಾದರೂ ಶ್ರಾದ್ದ ಕರ್ಮ ನಡೆದರೆ ಅದರದ್ದೆಲ್ಲ ಆ ಅನ್ನ, ಶ್ರಾದ್ದದ ಅನ್ನ ಪಿಂಡ, ಅದನ್ನೆಲ್ಲ ತಾನೇ ತಿಂದು, ಮತ್ತು ತಿಲೋದಕ ಕೊಡ್ತೀವಲ್ಲ, ಎಳ್ಳು ನೀರು ಕೊಡ್ತೀವಲ್ಲ, ಅದನ್ನು ತಾನೇ ಕುಡಿದು ಬಿಡ್ತಿದ್ದ. ಹೀಗೆ ಯಾವ ದೇವತೆಗೂ, ಋಷಿಗೂ, ಪಿತೃಗಳಿಗೂ, ಚಕ್ರವರ್ತಿಗಳಿಗೂ, ಮನುಷ್ಯರಿಗೂ ಯಾರಿಗೂ ಕೂಡ ಏನೂ ಶಕ್ತಿ ಬಂದಿರಬಾರ್ದು. ಎಲ್ಲರೂ ಕೂಡ ಶಕ್ತಿಗುಂದಿ ತನಗೆ ಅಧೀನರಾಗಿರಬೇಕು ಅಂತ ಅವನ ಉಪಾಯ ಇದೆ. ಇವತ್ತು ಆ ದುಷ್ಟ ಹಿರಣ್ಯಕಶಿಪುವನ್ನು ನೀನು ಸಂಹಾರ ಮಾಡಿದ್ದಿ. ಇದು ಪಿತೃಗಳು ಅವನನ್ನು ಸ್ತೋತ್ರ ಮಾಡಿದ್ದು. ಮುಂದೆ ಸಿದ್ಧರು, ವಿದ್ಯಾಧರರು, ನಾಗರು ಮೊದಲಾದವರು ಸ್ತೋತ್ರ ಮಾಡಿದರು. ಪಾತಾಳಕ್ಕೆ ಬಂದಿದ್ದ ಈ ಪಾಪಿ ಪಾತಾಳದಲ್ಲಿರುವ ಮುತ್ತು ರತ್ನ ಎಲ್ಲವನ್ನು, ಹಾಗೆ ಸ್ತ್ರೀರತ್ನಗಳನ್ನು ಎರಡನ್ನೂ ಇವನೇ ಕಬಳಿಸಿದ್ದ. ಇವತ್ತು ನಮಗೆಲ್ಲರಿಗೂ, ನಮ್ಮ ಸ್ತ್ರೀಯರಿಗೂ ನಿನ್ನಿಂದ ಒಂದು ನೆಮ್ಮದಿ ಸಿಕ್ಕಿದೆ ಅಂತಾರವರು. ಹಿರಣ್ಯಕ ಹೃತಾಶ್ಚಾಪಿ ತಥೈವ ಅಪ್ಸರಸಾಂಗಣಾ ಅಂತ ಬೇರೆ ಬೇರೆ ಪುರಾಣಗಳಲ್ಲಿ ಅದ್ರ ಬಗ್ಗೆ ವರ್ಣನೆ ಇದೆ. ಈ ಹಿರಣ್ಯಕಶಿಪು ಕೇವಲ ತಾನೇ ದೇವರು, ತನ್ನನ್ನೇ ಉಪಾಸನೆ ಮಾಡಬೇಕು ಅಂತಿಷ್ಟು ಹೇಳಿದ್ದು ಮಾತ್ರ ಅಲ್ಲ, ಅನೇಕ ಜನರಿಗೆ ಉಪಟಳನ್ನು ಕೂಡ ಕೊಟ್ಟಿದ್ದ. ರಾವಣ, ಕುಂಭಕರ್ಣ ಇವರೆಲ್ಲರೂ ಪ್ರವೃತ್ತಿ ಇಂಥದೇ. ಅನೇಕ ಕಡೆ ನಾವೆಲ್ಲ ರಾವಣ ಕುಂಭಕರ್ಣರನ್ನೇ ಸಮರ್ಥನೆ ಮಾಡಿಬಿಡ್ತೇವೆ, ಅವರು ಬಹಳ ಸಜ್ಜನರಾಗಿದ್ದರು ಅನ್ನೋ ಥರ. ಆದರೆ ಅವನ ದುಷ್ಟತನ ಇಲ್ಲಿ ವರ್ಣಿತ ಆಗಿದೆ, ಇದನ್ನು ಗಮನಿಸಬೇಕು. ಸ್ತ್ರೀಯರಿಗೂ ನೆಮ್ಮದಿ ಇರಲಿಲ್ಲ ಅವನ ಕಾಲದಲ್ಲಿ. ಮನುಗಳು ಹೇಳಿದರು, ನಾವು ವೈವಸ್ವತ ಮನು ಮತ್ತು ಬೇರೆ ಬೇರೆ ಮನು, ಸ್ವಯಂಭುವ ಮನು, ಈ ಎಲ್ಲ ಮನುಗಳಿಗೆ, ಮನ್ವಂತರಗಳಿಗೆ ನಾವು ಅಧಿಪತಿಗಳು. ಇವನ ಉಪಟಳದಿಂದಾಗಿ ನಮ್ಮ ಆಧಿಪತ್ಯಕ್ಕೆ ಕುಂದು ಬಂದಿತ್ತು. ನೀನು ಅದನ್ನೆಲ್ಲ ಈಗ ಸರಿ ಮಾಡಿದ್ದೆ. ಹೀಗೆ ಪ್ರತಿಯೊಬ್ಬರು ಒಂದಲ್ಲ ಒಂದೊಂದು ರೀತಿಯಿಂದ ಅವನು ಸ್ತೋತ್ರ ಮಾಡಿದರು. ಕೊನೆಗೆ ಭಗವಂತನ ಪಾರ್ಶ್ವದ ಜಯ, ವಿಜಯ, ಬಲ, ಪ್ರಬಲ, ನಂದ, ಸುನಂದನ ಮತ್ತು ಕುಮುದ, ಕುಮುದಾಕ್ಷ ಅಂತ 8 ಜನ ಇರ್ತಾರೆ. ಅದರಲ್ಲಿ ಪೂರ್ವ ದಿಕ್ಕಿನ ದ್ವಾರಪಾಲಕರು, ಜಯ ವಿಜಯರು ಈಗ ಇಲ್ಲಿ ಹುಟ್ಟಿ ಬಂದವರು. ಅವರ ಜೊತೆಗಿರುವಂಥ ಉಳಿದವರು ನಂದ, ಸುನಂದರು, ಬಲಪ್ರಬಲರು ಅವರೆಲ್ಲ ಬಂದರು. ಇವತ್ತು ನಿನ್ನ ಈ ಅದ್ಭುತವಾದ ನರಸಿಂಹ ರೂಪವನ್ನು ನಾವು ನೋಡಿದ್ವಿ.
ಅವನು ಹಿರಣ್ಯಕಶಿಪು ನಮ್ಮಂತೆಯೇ ಒಬ್ಬ ಸೇವಕ. ಆದರೆ ಮುನಿಗಳ ಶಾಪಕ್ಕೆ ಗುರಿಯಾಗಿ ಅವನಿಗಿಂತ ದುಸ್ಥಿತಿ ಬಂದಿತ್ತು. ನೀನು ಅದನ್ನು ಸರಿ ಮಾಡಿದ್ದಿ ಅಂತ ಎಲ್ಲರೂ ಆ ಭಗವಂತನನ್ನು ಸ್ತುತಿಸಿದರು. ಇದಾದ ಮೇಲೆ ನಾವು ನೋಡುವಂಥ ಭಾಗ ಅಂದರೆ 9ನೇ ಸ್ಕಂಧ. ಇದರಲ್ಲಿ ಸ್ವಯಂ ಪ್ರಹ್ಲಾದ ಭಗವಂತನ ಬಳಿಗೆ ಹೋಗಿ ಅವನನ್ನು ಪ್ರಸನ್ನಗೊಳಿಸಿದ್ದು, ಮತ್ತು ತನ್ನ ಮನಸ್ಸಿನ ದುಃಖವನ್ನು ಆತನ ಮುಂದೆ ಹೇಳಿಕೊಂಡದ್ದು, ಇದನ್ನೆಲ್ಲ ಈ 9ನೇ ಸ್ಕಂದದಲ್ಲಿ, ಈ 9ನೇ ಅಧ್ಯಾಯದಲ್ಲಿ ನಾವೀಗ ನೋಡೋರಿದ್ದೀವಿ. ಹಿರಣ್ಯಕಶಿಪುವಿನ ಸಂಹಾರ ಮುಗಿದಿತ್ತು. ಆದರೆ ಇನ್ನೂ ಆ ನರಸಿಂಹನ ಕೋಪ ಶಾಂತ ಆಗಿರಲಿಲ್ಲ. ಆವಾಗ ದೇವತೆಗಳೆಲ್ಲ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿದರು. ಅವಳು ಆ ಅದ್ಭುತ ರೂಪವನ್ನು ನೋಡಿ ಅದು ಹಿಂದೆಂದೂ ಕಂಡಿಲ್ಲ, ಕೇಳಿಲ್ಲ, ಆದ್ದರಿಂದ ಅದರ ಬಳಿಗೆ ಹೋಗಲಿಕ್ಕಾಗದೆ ಹಾಗೇ ನಿಂತಳು ಅಂತ ವರ್ಣನೆ ಮಾಡ್ತಾರೆ. ಇಂಥ ಮಾತುಗಳನ್ನು ಕೇಳುವಾಗ ನಾವು ವ್ಯಾಖ್ಯಾನದಲ್ಲಿ ಬಂದಿರುವಂಥ ಸಂಗತಿಗಳನ್ನು ಗಮನಿಸಬೇಕು. ಲಕ್ಷ್ಮೀದೇವಿಗೆ ಭಗವಂತನ ಬಗ್ಗೆ ಭಯ ಏನಿಲ್ಲ. ಭಗವಂತನನ್ನು ಅವಳು ಪೂರ್ಣವಾಗಿ ತಿಳಿದಿಲ್ಲ ಅನ್ನೋದು ನಿಶ್ಚಿತ. ಆದರೆ ಅವಳಿಗೆ ಭಗವಂತನ ಬಗ್ಗೆ ಹೀಗೆ ಭಯ ಏನಿಲ್ಲ. ಚತುರ್ಮುಖ ಬ್ರಹ್ಮ ಮೊದಲಾದವರು, ಲಕ್ಷ್ಮೀದೇವಿಯು ಕೂಡ ಹೀಗೆ ನರಸಿಂಹನ ಬಳಿಗೆ ಹೋಗಲಿಕ್ಕೆ ಆಗದೆ ಭಯ ಪಡುವಂತೆ ತೋರಿಕೊಳ್ಳುವುದೇನಿದೆ, ಇದೊಂದು ತೋರಿಕೆ. ಕೆಲವು ಸರಿ ಯಾವುದೋ ಒಂದು ಸಮುದಾಯದಲ್ಲಿ ಕೆಲವರು ದೊಡ್ಡವರು ಇರ್ತಾರೆ, ವಯಸ್ಸಾದವರು, ಕೆಲವರು ಯುವಕರು ಇರ್ತಾರೆ, ಕೆಲವರು ಚಿಕ್ಕ ಮಕ್ಕಳು ಇರ್ತಾರೆ. ಅಲ್ಲಿ ಆ ದೊಡ್ಡವರಿಗೆ, ಯುವಕರಿಗೆ ಬೆಲೆ ಕೊಡುವುದನ್ನು ಬಿಟ್ಟು ಕೆಲವು ಸರಿ ಚಿಕ್ಕ ಮಕ್ಕಳಿಗೆ ಏನಾದರೂ ಬೆಲೆ ಕೊಡ್ತಿರ್ತಾರೆ. ಅವ್ರ ಕಡೆಯಿಂದ ನೀನೇನಾದರೂ ಕಲ್ತಿದ್ರೆ ಹೇಳು ಅಂತಾರೆ. ಶಾಲೆಯಲ್ಲಿ ಏನು ಕಲ್ತಿದ್ದಿ, ಧರ್ಮ ಇದರ ಕುರಿತಾಗಿ ಶ್ಲೋಕಗಳನ್ನು ಏನು ಕಲ್ತಿದ್ದಿ, ಯಾವುದನ್ನಾದ್ರೂ ಹೇಳು ನೋಡೋಣ ಅಂತ ದೊಡ್ಡವ್ರನ್ನೆಲ್ಲ ಬಿಟ್ಟು ಚಿಕ್ಕವ್ರನ್ನ ಕೇಳ್ತಿರ್ತಾರೆ. ಯಾಕೆಂದರೆ ಚಿಕ್ಕವರಿಗೊಂದು ಉತ್ತೇಜನ ಕೊಡಬೇಕು, ಅದು ಅದರ ಉದ್ದೇಶ. ಹಾಗೆಂತ ಹೇಳಿ ಆ ಚಿಕ್ಕವರು ಈ ದೊಡ್ಡವರನ್ನೆಲ್ಲ ಮೀರಿಸಿ ನಿಂತಿದ್ದಾರೆ ಅಂತ ಅರ್ಥ ಅಲ್ಲ. ದೊಡ್ಡವರೇ, ಚಿಕ್ಕವರು ಚಿಕ್ಕವರೇ. ಆದರೆ ಚಿಕ್ಕವ್ರ ಬಗ್ಗೆ ಅವ್ರಿಗಿರುವ ಪ್ರೀತಿ, ದೊಡ್ಡವರಿಗಿರುವ ಪ್ರೀತಿ. ನನಗೇನು ಅವ್ರ ಮುಂದೆ ನಾಟಕ ಬೇರೆ ಆಡ್ತಾರೆ, ನನಗೇನು ಗೊತ್ತಿಲ್ಲ, ಸ್ವಲ್ಪ ಹೇಳಿ ನೋಡೋಣ ಅಂತೀವಿ ಮಕ್ಕಳ ಹತ್ರ ಹೋಗಿ. ನಾನು ಶಾಲೆ ಕಲ್ತಿಲ್ಲ, ನನಗೆ ಗಣಿತ ಗೊತ್ತಿಲ್ಲ, ವಿಜ್ಞಾನ ಗೊತ್ತಿಲ್ಲ, ಯಾವ ಶ್ಲೋಕವೂ ಗೊತ್ತಿಲ್ಲ, ನೀನೇ ಏನಾದ್ರು ಹೇಳಿ ನೋಡೋಣ ಅಂತೀವಿ. ಯಾಕೆಂದರೆ ಮಗುವಿನ ಮೇಲೆ ವಾತ್ಸಲ್ಯದಿಂದ. ಹಾಗೆ ಚತುರ್ಮುಖ ಬ್ರಹ್ಮ, ಲಕ್ಷ್ಮೀದೇವಿ ಇವರೆಲ್ಲ ಆ ಪ್ರಹ್ಲಾದನ ಬಗ್ಗೆ ಇರುವ ಒಂದು ವಾತ್ಸಲ್ಯವನ್ನು ಈ ಥರ ಪ್ರಕಟ ಮಾಡಿದರಷ್ಟೆ. ಆಗ ಬ್ರಹ್ಮ ಪ್ರಹ್ಲಾದನನ್ನು ನೀನೇ ಹೋಗಿ ಹಿರಣ್ಯಕಶಿಪುವನ್ನು ಪ್ರಾರ್ಥನೆ ಮಾಡು ಅಂತ ಕಳಿಸಿದ್ರಂತೆ. ಆ ಪ್ರಹ್ಲಾದ ಹಾಗೇ ಆಗಲಿ ಅಂತ ಆ ನರಸಿಂಹನ ಎದುರಿಗೆ ಹೋಗಿ ಉದ್ದಕ್ಕೂ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆ ಭಗವಂತ ತನ್ನ ಕಾಲಿಗೆ ಬಿದ್ದ ಆ ಪ್ರಹ್ಲಾದನನ್ನು ಎಬ್ಬಿಸಿದ. ಅವನ ತಲೆಯ ಮೇಲೆ ತನ್ನ ಕೈ ಇಟ್ಟ ಒಂದ್ಸರಿ. ಆ ಕೈ ಅಭಯ ಹಸ್ತ ಎಂಥದ್ದು ಅಂದರೆ, ಕಾಲಸರ್ಪ, ಹಾವನ್ನು ನೋಡಿ ಭಯಗೊಂಡವರಿಗೆ ಇದು ಭಾರಿ ನೆಮ್ಮದಿ ಕೊಡುವಂಥ ಕೈ ಅದು. ಯಾವುದಾದ್ರು ಹಾವು ಅಂದ್ರೆ ಯಾವುದು ಅಂದರೆ ಕಾಲವೇ ಹಾವು. ಕಾಲಾಹಿ ನಿರ್ದಿಷ್ಟ ಧಿಯಾಂ ಕೃತಾ ಭಯಂ. ಪರೀಕ್ಷಿತ ರಾಜನಿಗೆ ಒಂದು ಹಾವು ಕಚ್ಚುವುದಿತ್ತು, ನಮಗೆಲ್ರಿಗೂ ಕೂಡ ಒಂದು ಹಾವು ಕಚ್ಚುವುದಿದ್ದೇ ಇದೆ. ಅದೇ ಕಾಲ, ಮರಣ ಅನ್ನೋದೇ ಒಂದು ಹಾವು. ಅದರ ಭಯಕ್ಕೆ ನಾವೀಗ ತುತ್ತಾಗಿದ್ದೇವೆ. ಅಂಥ ಎಲ್ಲರಿಗೂ ನೆಮ್ಮದಿ ಕೊಡುವಂಥ, ಅಭಯ ಕೊಡುವಂಥ ಕೈ ಅವನದು. ಅಂಥ ಕೈಯಿಂದ ಹಿರಣ್ಯಕಶಿಪುವಿನ ಮಗನಾದ ಪ್ರಹ್ಲಾದನ ಮೇಲೆ ಅವನು ಸ್ಪರ್ಶ ಮಾಡಿದ್ದಲ್ಲ, ಅವನಿಗೆ ಇಲ್ಲಿವರೆಗೆ ಏನೇನು ಪ್ರತಿಬಂಧಕವಾದ ಪಾಪ ಇತ್ತು ಅದೆಲ್ಲ ತೊಳೆದು ಹೋಯಿತು. ಅದರಿಂದ ಒಳಗಿನ ಆನಂದ ಪುಟಿದೆದ್ದಿತ್ತು, ಮೈಯಲ್ಲಿ ರೋಮಾಂಚನ ಆಯಿತು, ಕಣ್ಣಲ್ಲಿ ಆನಂದ ಬಾಷ್ಪ ಸುರಿದು ಅವನು ಹೀಗೆ ಮಾತಾಡಲಿಕ್ಕೆ ತೊಡಗಿದಂತೆ. ನೀನು ಎಷ್ಟು ದೊಡ್ಡ ವ್ಯಕ್ತಿ, ಎಂಥ ದೊಡ್ಡ ತತ್ವ ನೀನು ಅಂದರೆ, ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು, ಉಳಿದ ಇಂದ್ರಾದಿ ದೇವತೆಗಳು ಮತ್ತು ಮುನಿಗಳು ಅವರೆಲ್ಲರೂ ಮಾಡುವ ಸ್ತೋತ್ರಕ್ಕೂ ನೀನು ಪೂರ್ಣವಾಗಿ ಒಲಿಯುವವನಲ್ಲ. ಅವರು ನಿನ್ನನ್ನು ಸಮಾಧಾನಗೊಳಿಸಲಿಕ್ಕಾಗದೆ ಅವರು ಹಿಂಜರಿತಾರೆ. ಆದರೆ ನಾನು ತಾಮಸ, ನೀಚವಾದ ಈ ಅಸುರ ವಂಶದಲ್ಲಿ ಹುಟ್ಟುಬಿಟ್ಟಿದ್ದೇನೆ, ದೈತ್ಯ ವಂಶದಲ್ಲಿ ಹುಟ್ಟಿದ್ದೇನೆ. ಅಂಥವನು ನನ್ನ ಸ್ತೋತ್ರವನ್ನು ನೀನು ಕೇಳಿ ಸಂತೋಷ ಪಡುವುದು ಅಂದರೆ ಏನು? ನನಗಿದು ಆಶ್ಚರ್ಯ ಅನ್ನಿಸ್ತದೆ. ಅವನಂತ ನನಗೆಲ್ಲ ಗೊತ್ತಿದೆ, ಸಂಪತ್ತು,
ದೊಡ್ಡ ಕುಲದಲ್ಲಿ ಹುಟ್ಟುವುದು, ಶರೀರದ ಸೌಂದರ್ಯ, ಬುದ್ಧಿ, ಪರಾಕ್ರಮ ಇದ್ಯಾವುದು ಕೂಡ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಉಪಯುಕ್ತ ಅಲ್ಲ. ಒಬ್ಬ ಬ್ರಾಹ್ಮಣ ಇರಬಹುದು, ಬೇಕಾದಷ್ಟು ಶಾಸ್ತ್ರ ಪಾಂಡಿತ್ಯ ಇರಬಹುದು, ಆದರೆ ಭಗವಂತನ ಪಾದಕಮಲದಲ್ಲಿ ಅವನಿಗೆ ಭಕ್ತಿ ಇಲ್ಲದೆ ಹೋದರೆ ಅಂಥವನಿಗಿಂತ ಒಬ್ಬ ಕೀಳು ಜಾತಿಯವನು ಅಂತ ನಾವು ಯಾರನ್ನು ತಿಳಿದಿರ್ತೀವಿ ಅವನೇ ಯೋಗ್ಯ. ಭಕ್ತಿ ಇರೋದು ಮುಖ್ಯ. ಭಕ್ತಿ ಇದ್ದರೆ ಅಂಥವನು ಕೂಡ ಶ್ರೇಷ್ಠನಾಗ್ತಾನೆ. ಭಕ್ತಿ ಇಲ್ಲದೆ ಹೋದರೆ ಬ್ರಾಹ್ಮಣನು ಕೂಡ ಬ್ರಾಹ್ಮಣನಲ್ಲ. ಹೀಗೆ ಭಗವಂತನ ಪಾದಕಮಲದಲ್ಲಿ ಭಕ್ತಿ ಇರುವುದು ಬಹಳ ಮುಖ್ಯ. ನೀನು ನಮ್ಮೆಲ್ಲರ ಕೈಯಿಂದ ಪೂಜಾ ಸ್ವೀಕಾರ ಮಾಡ್ತಿ. ಪೂಜಾ ಅಂತೂ ಸ್ವೀಕಾರ ಮಾಡ್ತಿ. ಹೇಗೆ ಪೂಜಾ ಸ್ವೀಕಾರ ಮಾಡ್ತಿ, ಯಾಕೆ ಮಾಡ್ತಿ ಅಂದರೆ, ನಾವು ನಿನಗೆ ಪೂಜೆ ಮಾಡಿದರೆ ಅದು ನಮಗೆ ಪೂಜೆ ಮಾಡಿಕೊಂಡಂತ ಆಗ್ತದೆ. ಆ ಪೂಜೆ ನಮಗೂ ಸಲ್ಲುತ್ತದೆ. ಅದು ಹೇಗೆ ಅಂದರೆ, ನಾವು ಕನ್ನಡಿ ಎದುರಿಗೆ ನಿಂತ್ಕೊಂಡು ಆ ಕನ್ನಡಿಗೆ ಅಲಂಕಾರ ಮಾಡಿದರೆ ಏನಾದ್ರು ಉಪಯೋಗ ಆಗ್ತದೆ? ಇಲ್ಲ. ನಮ್ಮ ಮುಖಕ್ಕೆ ಅಲಂಕಾರ ಮಾಡಬೇಕು. ಏನಾದರೂ ಹಚ್ಚಿಕೊಳ್ಳುವುದು, ಮೆತ್ತಿಕೊಳ್ಳುವುದಿದ್ರೆ ಮುಖಕ್ಕೆ ಮೆತ್ತಿಕೊಳ್ಬೇಕು. ತಲೆ ಕೂದಲನ್ನು ಬಾಚಿಕೋಬೇಕು. ಆವಾಗ ಒಳಗಿರುವ ಪ್ರತಿಬಿಂಬವೂ ಕೂಡ ಅದೇ ರೂಪವನ್ನು ತಾಳ್ತದೆ. ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂಥೇಳಿ ಕನ್ನಡಿಯೊಳಗಿರುವ ಪ್ರತಿಬಿಂಬಕ್ಕೆ ಏನಾದರೂ ನಾವು ಆಲೇಪನಗಳನ್ನು ಹಚ್ಚಲಿಕ್ಕೆ ಹೋದರೆ ಅದು ಹತ್ತುವುದು ಕನ್ನಡಿಗೆ. ಆ ಕಡೆ ಪ್ರತಿಬಿಂಬಕ್ಕೂ ಹತ್ತೋದಿಲ್ಲ, ಈ ಕಡೆ ಮುಖಕ್ಕೂ, ನಮ್ಮ ಮುಖಕ್ಕೂ ಹತ್ತೋದಿಲ್ಲ. ಹಾಗೆ ಇಡೀ ಜಗತ್ತಿನ ಬಿಂಬ ನೀನು, ಮೂಲ ಬಿಂಬ. ನಿನಗೆ ಆರಾಧನೆ ನಡೆದರೆ ಇಡೀ ಜಗತ್ತಿನ ಆರಾಧನೆ ನಡೆದಂತೆ. ಆದ್ದರಿಂದ ನಿನ್ನನ್ನು ಹೀಗೆ ನಾವು ಪೂಜಿಸಲಿಕ್ಕೆ ಬಯಸ್ತೇವೆ. ನಾನು ಯಥಾಮತಿ ಸ್ತೋತ್ರ ಮಾಡ್ತೇನೆ. ನನಗೆಷ್ಟು ತಿಳಿದಿದೆಯೋ ಅಷ್ಟು ನಿನ್ನನ್ನು ನಾನು ಸ್ತುತಿಸ್ತೇನೆ. ಆದ್ದರಿಂದ ತಜ್ಜಚ್ಛ ಮನ್ಯುಂ ಅಸುರಶ್ಚ ಹಸಸ್ತ್ವಯ. ನಿನಗೇನು ಇವತ್ತು ಇಷ್ಟೊಂದು ಕೋಪ ಬಂದಿದೆ, ಆ ಕೋಪವನ್ನೆಲ್ಲ ಹಿಡಿತದಲ್ಲಿಟ್ಕೋ. ನಿನ್ನ ಈ ರೂಪ ಭಯಾನಕವಾದ ರೂಪ ಇದು. ಈ ರೂಪವನ್ನು ನೀನು ಉಪಸಂಹರಿಸ್ಕೊ. ವಸ್ತುತಃ ನಿನ್ನ ರೂಪವನ್ನು ನೋಡಿ ನಾನೇನೂ ಭಯಪಟ್ಟಿಲ್ಲ. ನಾನು ಭಯ ಪಡುವುದು ಯಾವುದಕ್ಕೆಂದರೆ ಈ ಸಂಸಾರಕ್ಕೆ. ಇದು ದೊಡ್ಡ ಭಯ ನನಗೆ. ಹುಟ್ಟು ಸಾವು ಇದರ ಚಕ್ರದಲ್ಲಿ ನಾನು ಸಿಕ್ಕು ಸೊರಗಿ ಹೋಗಿದ್ದೇನೆ. ಆದ್ದರಿಂದ ನಾನು ನಿನ್ನ ಪಾದಕಮಲವನ್ನು ಆರಾಧನೆ ಮಾಡಲಿಕ್ಕೆ ಬಯಸ್ತೇನೆ. ನನಗೆ ಆ ಅವಕಾಶ ಕೊಡು. ಇನ್ಯಾವ ಅವಕಾಶವೂ ನನಗೇನು ಉಪಯುಕ್ತ ಅಲ್ಲ. ನಾವು ಬೇರೆ ಬೇರೆ ಪ್ರಾಣಿ ಪಕ್ಷಿ ಇತ್ಯಾದಿ ರೂಪದಿಂದ ಏನೇನೋ ರೂಪದಿಂದ ಹುಟ್ಟುತ್ತೇವೆ. ಆದರೆ ಆ ಥರ ಯಾವ ಥರದ ಹುಟ್ಟಿದರೂ ಕೂಡ ಸುಖ ಮತ್ತು ಸುಖನೂ ಬರ್ತದೆ, ಅದರ ಜೊತೆ ದುಃಖನೂ ಬರ್ತದೆ. ಆ ದುಃಖ ಅಂತ ಅನ್ನೋದು ಯಾವತ್ತೂ ತಪ್ಪುವುದೇ ಇಲ್ಲ. ಅದು ದೊಡ್ಡ ನೋವಿನ ಸಂಗತಿ. ನಮ್ಮ ದುಃಖ ಏನಾದರೂ ಪರಿಹಾರ ಕಾಣಬೇಕು ಅಂತಿದ್ರೆ ಆವಾಗ ನಿನ್ನನ್ನು ಆರಾಧನೆ ಮಾಡಬೇಕು. ನಿನ್ನನ್ನು ಆರಾಧನೆ ಮಾಡಿದರೆ ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಎಲ್ಲೇ ಹುಟ್ಟಿದರೂ ಕೂಡ ನಮ್ಮ ನೋವು ಕಡಿಮೆ ಆಗ್ತದೆ. ಅದಕ್ಕಾಗಿ ನಾನೂ ಕೂಡ ನಿನ್ನನ್ನು ಈಗ ಆರಾಧನೆ ಮಾಡಲಿಕ್ಕೆ ತೊಡಗಿದ್ದೇನೆ ಅಂತ. ಜಗತ್ತಿನಲ್ಲಿ ಅನೇಕ ಸಂಗತಿಗಳು ನಮಗೆ ಸಿಗ್ತವೆ, ಭೋಗ ಭಾಗ್ಯಗಳು ಸಿಗ್ತವೆ. ಅದರ ಬಗ್ಗೆ ಎಲ್ಲ ವರ್ಣನೆಯನ್ನು ನಾವೇನಾದ್ರು ಕೇಳಲಿಕ್ಕೆ ತೊಡಗಿದರೆ ಕೇಳಲಿಕ್ಕೆ ಬಹಳ ಆನಂದವಾಗಿರ್ತದೆ. ಅದರ ಬಗ್ಗೆ ಅದಕ್ಕೆ ಎಷ್ಟು ಬೆಲೆ ಬಾಳುವಂಥದ್ದು, ಅದರ ತಾಳಿಕೆ ಎಷ್ಟು, ಬಾಳಿಕೆ ಎಷ್ಟು ಎಲ್ಲ ಕೇಳಲಿಕ್ಕೆ ತುಂಬ ಅದ್ಭುತವಾಗಿರ್ತದೆ. ಆದರೆ ಅವನು ಪಡೀಲಿಕ್ಕೆ ಹೋದರೆ ಅವು ಕೈ ಸಿಗೋದು ಇಲ್ಲ, ಸಿಕ್ಕರೆ ದೀರ್ಘಕಾಲ ನಮ್ಮ ಜೊತೆ ಇರುವುದೂ ಇಲ್ಲ. ನಮ್ಮ ಈ ಶರೀರ ಅಂಥದ್ದು ಬಹಳ ಕ್ಷುಲ್ಲಕವಾದ ಶರೀರ ಇದು. ಸಕಲ ರೋಗಗಳಿಗೂ ಆಕರ. ಎಲ್ಲ ರೋಗಗಳು ಬಂದು ಅಂಟಿಕೊಳ್ಳುವುದು ಈ ಶರೀರಕ್ಕೆ. ನಮ್ಮ ಆಸೆ ದುರಾಸೆ ಅನ್ನೋದೇನಿದೆ ಬೆಂಕಿ ಇದ್ದಂತೆ. ಆ ಬೆಂಕಿಯನ್ನು ಆರಿಸುವುದು ಹೇಗೆ? ಅದಕ್ಕಾಗಿ ನನಗೆ ನಮ್ಮಂಥವರಿಗೆ ಏನೂ ಮಾರ್ಗ ತೋಚಿದಂತಾಗಿದೆ. ಅಂಥ ಒಂದು ಮಾರ್ಗವನ್ನು ನೀನು ನಮಗೆ ತಿಳಿಸ್ಬೇಕು. ಇಲ್ಲೊಂದು ಶ್ಲೋಕ, ನೀನು ಯಾವ್ಯಾವ ರೂಪವನ್ನು ತಾಳಿದೆ ಅಂತ ಅನ್ನೋದನ್ನು ಈ ಪ್ರಹ್ಲಾದ ನರಸಿಂಹನಿಗೆ ವರ್ಣನೆ ಮಾಡಿ ತೋರಿಸ್ತಿದ್ದಾನೆ. ಹಿಂದೆ ನೀನು ಹಯಗ್ರೀವ ರೂಪವನ್ನು ತಾಳಿದೆ. ವೇದದ್ರೋಹಿಗಳಾದಂತಹ ಮಧುಕೈಟಭರು ಅನ್ನುವ ದೈತ್ಯರನ್ನು ಕೊಂದು ಹಾಕಿದೆ. ಆದ್ದರಿಂದ ಅವನಿಗೆ ಮಧುಸೂದನ, ಮಧು ಅಂದರೆ ದೈತ್ಯ ಒಬ್ಬ, ಅವನನ್ನು ಕೊಂದಿರುವುದರಿಂದ ಮಧುಸೂದನ ಅಂತ ಅವನಿಗೆ ಹೆಸರು. ಹಾಗೆ ಕೈಟಭ ಅಂತ ಒಬ್ಬ ಅಸುರ. ಇವರಿಬ್ಬರನ್ನು ಕೂಡ ನೀನು ಕೊಂದು ಹಾಕಿದ್ದೆ. ಅವ್ರು ಏನು ಮಾಡಿದ್ರು ಅಂದರೆ, ತಾವು ಪ್ರಬಲರಾಗಿ ಚತುರ್ಮುಖ ಬ್ರಹ್ಮನ ಸಮೀಪದಲ್ಲಿದ್ದಂಥ ವೇದದ ರಾಶಿಯನ್ನು ಅಪಹಾರ ಮಾಡಿಬಿಟ್ಟಿದ್ರು. ವೇದದ ರಾಶಿಯನ್ನು ಅಪಹಾರ ಮಾಡುವುದು ಅಂದ್ರೆ ಏನು?
ಚತುರ್ಮುಖ ಬ್ರಹ್ಮನ ಗ್ರಂಥಾಲಯದಲ್ಲಿದ್ದ ವೇದದ ಪುಸ್ತಕಗಳನ್ನು ಕದಿಯೋದು ಅಂತ ಅರ್ಥವ ಹೇಗೆ ಅಂದರೆ, ಆ ಪ್ರತಿಯೊಬ್ಬ ವೇದಕ್ಕೂ ಒಬ್ಬೊಬ್ಬ ದೇವತೆ ಇದ್ದಾನೆ. ಆ ದೇವತೆಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಇದೇ ವೇದದ ಅಪಹಾರ ಅಂತ. ಹಾಗೆ ಇಟ್ಕೊಂಡ್ಬಿಟ್ರೆ ಆ ವೇದಗಳಿಂದ ಏನು ಕೆಲಸ ಆಗಬೇಕೋ ಜಗತ್ತಿಗೆ, ಅಖಂಡವಾದ ಜಗತ್ತಿಗೆ ಏನು ಕೆಲಸ ಆಗಬೇಕೋ ಆ ಕೆಲಸ ಆಗದಂತೆ ಎಲ್ಲ ತಡೆ ಹಿಡಿದು ಹೋಗ್ಬಿಡ್ತು. ಹೀಗೆ ವೇದಗಳನ್ನು ಕದ್ದಿದ್ರು ಇವರಿಬ್ಬರು, ಮಧುಕೈಟಭರು ಅನ್ನೋರು. ಅಂಥವ್ರನ್ನು ನೀನು ಕೊಂದು ಆ ವೇದಗಳನ್ನು ಮತ್ತೆ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟು, ನಿನಗೆ ರಜೋಗುಣದ ಅಭಿಮಾನಿನಿಯಾದ ಶ್ರೀದೇವಿ, ತಮೋಗುಣದ ಅಭಿಮಾನಿನಿಯಾದ ದುರ್ಗಾ, ರಜೋಗುಣದ ಅಭಿಮಾನಿನಿಯಾದ ಭೂದೇವಿ ಮತ್ತು ಸತ್ವಗುಣದ ಅಭಿಮಾನಿನಿಯಾದ ಶ್ರೀದೇವಿ, ಇವರು ಮೂವರು ನಿನಗೆ ತುಂಬ ಪ್ರಿಯರಾದವರು. ಒಬ್ಬಳೇ ಲಕ್ಷ್ಮೀದೇವಿ ಸತ್ವಗುಣದ ಅಭಿಮಾನಿನಿಯಾಗಿ ಶ್ರೀ ಅಂತಲೂ, ರಜೋಗುಣದ ಅಭಿಮಾನಿನಿಯಾಗಿ ಭೂ ಅಂತಲೂ, ತಮೋಗುಣದ ಅಭಿಮಾನಿನಿಯಾಗಿ ದುರ್ಗಾ ಅಂತಲೂ ಕರೆಸ್ಕೋತಾಳೆ. ಒಬ್ಬಳೇ ದೇವಿಗೆ ಆ ಮೂರು ರೂಪ. ಈ ಲಕ್ಷ್ಮೀದೇವಿ ಈ ಮೂರು ರೂಪಗಳು ನಿನಗೆ ತುಂಬ ಪ್ರಿಯ. ಯಾಕೆಂದರೆ ಈ ಸತ್ವ ರಜಸ್ಸು ತಮಸ್ಸು ಅನ್ನುವ ಮೂರು ಗುಣಗಳನ್ನು ಅವಲಂಬಿಸಿಯೇ ನೀನು ಈ ಜಗತ್ತನ್ನೆಲ್ಲ ಸೃಷ್ಟಿಸಿದ್ದಿ, ಪಾಲಿಸಿದ್ದಿ. ಮತ್ತು ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಎಲ್ಲಿ ಹೋದರೂ ಪ್ರಾಣಿ ಪಕ್ಷಿ ಮೊದಲಾದ ಕಡೆ ಎಲ್ಲಿ ಹೋದರೂ ಕೂಡ ಇದೇ ಗುಣಗಳೇ ಇರೋದು. ಇವುಗಳಿಂದಲೇ ಬೇರೆ ಬೇರೆ ಥರ ಸ್ವಭಾವ ಇವೆಲ್ಲವೂ ಬಂದಿರೋದು. ಇದು ಹಯಗ್ರೀವನ ಒಂದು ಸ್ವರೂಪ ಏನಿದೆ, ಇದನ್ನು ಕೂಡ ನಾವು ನಿತ್ಯ ಧ್ಯಾನ ಮಾಡಬೇಕು. ಒಂದು ನರಸಿಂಹನ ಸ್ವರೂಪ, ಇನ್ನೊಂದು ಹಯಗ್ರೀವನ ಸ್ವರೂಪ. ಮಹಾಭಾರತದಲ್ಲೂ ಇಂಥದ್ದೇ ಕಥೆ ಬರ್ತದಂತ. ಅಲ್ಲಿಯೂ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಹಯಗ್ರೀವ ಮಧುಕೈಟಭ ಎಂಬ ರಾಕ್ಷಸರನ್ನು ಸದೆಬಡಿದು ವೇದಗಳನ್ನು ಮತ್ತೆ ಮರಳಿ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟ ಅನ್ನುವ ಕಥಾ ಏನಿದೆ, ಇದನ್ನು ಶ್ರವಣ ಮಾಡಿದರೆ ನಾವೇನು ನಿತ್ಯ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕಾಗಿದೆಯಲ್ಲ, ಆದರೆ ಅದನ್ನು ಮಾಡಲಿಕ್ಕೆ ಸತತ ಅವಿಚ್ಛಿನ್ನವಾಗಿ ಮಾಡಲಿಕ್ಕಾಗದೆ ನಾವೆಲ್ಲ ಈಗ ಸಂಕಟಕ್ಕೊಳಗಾಗಿದ್ದೇವೆ. ನಾನು ಅನೇಕ ಸರಿ ಅಂದ್ಕೊಳ್ಳೋದಿದೆ, ಯಾವ ಕೆಲಸವನ್ನಾದರೂ ನಾವು ತಪ್ಪಿಸೋದಿಲ್ಲ. ಇವತ್ತು ನಮಗೆ ಪುರುಸೊತ್ತಿರಲಿಲ್ಲ, ಪ್ರವಚನ ಕೇಳಲಿಕ್ಕಾಗಲಿಲ್ಲ. ಇವತ್ತು ಮತ್ತೊಂದೇನೋ ತೊಂದರೆ ಇತ್ತು, ಬೇಗ ಪೂಜೆ ಮುಗಿಸ್ಬೇಕಾಯ್ತು. ಈ ಎಲ್ಲ ತೊಂದರೆ ಬರೋದು ಭಗವಂತನ ಆರಾಧನೆ. ನಮಗೆ ಇವತ್ತು ಪುರುಸೊತ್ತಿರಲಿಲ್ಲ ಅಂತ ಊಟ ಮಾಡೋದನ್ನ ಯಾರು ಬಿಡೋದಿಲ್ಲ. ಉಳಿದೆಲ್ಲ ಭೋಗಗಳನ್ನು ಎಲ್ಲರೂ ಅನುಭವಿಸ್ತಾರೆ. ಯಾವುದನ್ನು ಮನುಷ್ಯ ನನಗೆ ಇವತ್ತು ಸಮಯ ಸಾಕಾಗಲಿಲ್ಲ ಅದರಿಂದ ನಾನು ಮಾಡಲಿಲ್ಲ ಅಂತ ಆ ಭೋಗಗಳಿಗೆ ಸಮಯವನ್ನು ಕಡಿಮೆ ಮಾಡ್ಕೊಳ್ಳೋದಿಲ್ಲ ಯಾರು. ಆದರೆ ಎಲ್ಲದಕ್ಕೂ ಕೊನೆಗೆ ಕುತ್ತು ಬರುವುದು ಧರ್ಮಕ್ಕೆ. ಬಾಲ್ಯದಲ್ಲಿ ಆಟದ ವಯಸ್ಸು, ಯೌವನದಲ್ಲಿ ಭೋಗದ ವಯಸ್ಸು, ಮಧ್ಯ ವಯಸ್ಸಿನಲ್ಲಿ ಸಂಪಾದನೆ ಮಾಡುವ ಆತುರ, ವೃದ್ಧಾಪ್ಯದಲ್ಲಿ ಚಿಂತೆ, ಈ ಎಲ್ಲ ಇರ್ತವೆ. ನಮಗೆ ಪುರುಸೊತ್ತೇ ಇಲ್ಲ ಅಂತ ಜನ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಹೀಗೆ ನಮ್ಮ ಅಧ್ಯಯನಕ್ಕೆ ಶ್ರವಣ ಮನನ ಎಂಬ ಈ ಸಾಧನೆಗೆ ಏನು ವಿಘ್ನ ಬಂದಿದೆಯಲ್ಲ, ಈ ವಿಘ್ನದ ಪರಿಹಾರ ಅನ್ನೋದು ಹಯಗ್ರೀವನ ರೂಪನ ಧ್ಯಾನವನ್ನು ಮಾಡಿದರೆ ಹೋಗ್ತದಂತೆ. ಯಾಕೆಂದರೆ ಚತುರ್ಮುಖ ಬ್ರಹ್ಮನ ಬಳಿ ಇದ್ದ ವೇದಗಳನ್ನೇ ಹೊತ್ಕೊಂಡು ಹೋಗಿಬಿಟ್ಟಿದ್ರು ಅವರು, ಮಧುಕೈಟಭನು ರಾಕ್ಷಸರು. ವೇದಗಳೇ ಹೋಗಿಬಿಟ್ರೆ ಎಲ್ಲ ಕೆಲಸವೂ ನಿಂತಂತೆ. ಎಲ್ಲ ಜ್ಞಾನದ ಮೂಲ ಸೆಲೆ ಅದು ಹೋದಾಗ ಹೀಗೊಂದೇನು ತೊಂದರೆ ಬಂದಿತ್ತು, ಆ ವಿಘ್ನವನ್ನು ಪರಿಹಾರ ಮಾಡಿದವನು ಹಯಗ್ರೀವ. ಅದಕ್ಕಾಗಿ ಶ್ರವಣ ಮನನ ಮೊದಲಾದವುಗಳಿಗೆ ನಡುವೇನಾದರೂ ವಿಘ್ನ ಬಂದರೆ ಆ ಎಲ್ಲ ಸಂದರ್ಭದಲ್ಲಿ ಹಯಗ್ರೀವನನ್ನು ಧ್ಯಾನಿಸಬೇಕು ಅಂತ ಹೇಳ್ತಿರ್ತಾರೆ. ಇದು ಹಯಗ್ರೀವನ ಶ್ಲೋಕದ ಪೂರ್ವಕವಾಗಿ ಕೂಡ ಅವನು ಸ್ತೋತ್ರ ಮಾಡಿದ. ಇಲ್ಲೊಂದು 2 ಶ್ಲೋಕಗಳು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಹೋಗದಂತೆ ಉಳ್ಕೊಂಡ್ಬಿಟ್ಟಿವೆ. ಇದೇನೆಂದರೆ, ನೈತನ್ಮನಃ ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಂ ಅಸಾಧು ತೀವ್ರಂ ಕಾಮಾತುರಂ ಹರುಷ ಶೋಕ ಭಯೈಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ಈ ಶ್ಲೋಕವನ್ನು ಪ್ರಹ್ಲಾದನೇ ಹೇಳಿದ್ದಂತಾದರೆ, ಪ್ರಹ್ಲಾದನೇ ಹೀಗೆ ಹೇಳ್ತಾನೆ ಅಂತಾದರೆ ನಂಗೆ ನಮ್ಮಂಥವ್ರ ಗತಿ ಏನು ಅಂತ ಅದೆಷ್ಟೋ ಬಾರಿ ನಾನು ಆಲೋಚನೆ ಮಾಡಿದ್ದೇನೆ. ನೋಡು ಭಗವಂತನೇ, ನನಗೆ ನಿನ್ನ ಕುರಿತು ಕಥೆ ಕೇಳಬೇಕು, ನಿನ್ನ ಕುರಿತು ಒಂದು ಚಿಂತನೆ ಮಾಡಬೇಕು ಅಂತ ಮನಸ್ಸೇ ಹೋಗೋದಿಲ್ಲ. ಯಾಕೆ ಅಂದರೆ ಆ ಮನಸ್ಸಿಗೆ ಪಾಪದ ಸ್ಪರ್ಶ ಆಗಿಬಿಟ್ಟಿದೆ, ಕೆಟ್ಟು ಹೋಗಿದೆ. ಅದು ಯಾವತ್ತೂ ವಿಷಯ ಸುಖ ಬೇಕು, ಹೊಸ ಹೊಸ ರೂಪ ರಸ ಗಂಧ ಸ್ಪರ್ಶ ಶಬ್ದ. ಜಗತ್ತಿನಲ್ಲಿರುವುದು ಇವಿಷ್ಟೇ ಸಂಗತಿ. ರೂಪ ಅಂದರೆ ಬಣ್ಣ ಮತ್ತು ಆಕಾರ, ಅದ್ಯಾವುದು ಜಡವಸ್ತು ಇರ್ಬೋದು, ಚೇತನ ಇರ್ಬೋದು, ಗಂಡಿರ್ಬೋದು, ಹೆಣ್ಣಿರ್ಬೋದು. ರೂಪ, ರಸ ಆಹಾರ ಪದಾರ್ಥಗಳು, ಗಂಧ ನಮ್ಮನ್ನು ಸೆಳೀತದೆ.
ಗಂಧದ ಕಾರಣದಿಂದಾಗಿ ನಾವು ಆಕರ್ಷಣೆ ಒಳಗಾಗಿ ಸೋತು ಹೋಗ್ತೇವೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಸ್ಪರ್ಶ ಅಂತೂ ಮತ್ತೂ ಹೆಚ್ಚು ನಮ್ಮನ್ನು ಸೆಳೆದು ಬಿಡ್ತದೆ. ಮತ್ತೆ ಶಬ್ದ ಎಲ್ಲೋ ದೂರದಿಂದ ಕೇಳಿ ಬರ್ತಿರ್ತದೆ. ಆ ಶಬ್ದಕ್ಕೆ ನಾವು ವಶರಾಗಿ ಎಲ್ಲ ಕಳ್ಕೊಂಡು ಬಿಡ್ತೇವೆ. ಅಂತೂ ನನ್ನ ಮನಸ್ಸು ಇವುಗಳನ್ನೇ ಅನುಭವಿಸಬೇಕು ಅಂತ ಯಾವತ್ತೂ ಕಾತರದಿಂದ ಹೊರಗೆ ಓಡ್ತಾ ಇದೆ, ಬಹಳ ವೇಗದಿಂದ ಓಡ್ತಿದೆ. ಒಂದು ಕಡೆ ಕೆಲವು ಬಾರಿ ಸಂತೋಷ, ಕೆಲವು ಬಾರಿ ದುಃಖ, ಕೆಲವು ಬಾರಿ ಭಯ. ಸಂಸಾರದಲ್ಲಿ ನಡೆಯುವುದು ಇವಿಷ್ಟೇ. ಸುಖ ಆಗ್ತಿರ್ತದಿಲ್ಲ ಅಂತಲ್ಲ, ಸುಖ ಆಯಿತು ಅನ್ನೋದ್ರೊಳಗೆ ದುಃಖ ಬಂದುಬಿಡ್ತದೆ, ಭಯ ಆಗಿಬಿಡ್ತದೆ. ಇದರಿಂದ ನನ್ನ ಮನಸ್ಸು ಬಳಲಿ ಹೋಗಿದೆ, ಅದಕ್ಕೆ ಶಕ್ತಿಯೇ ಇಲ್ಲ. ಈಗ ಇಂಥ ಮನಸ್ಥಿತಿಯಲ್ಲಿ ನಾನಿರುವಾಗ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ, ನಿನ್ನ ಕುರಿತು ಶ್ರವಣ ಮಾಡುವುದು ಹೇಗೆ, ಮನನ ಮಾಡುವುದು ಹೇಗೆ, ಧ್ಯಾನ ಮಾಡುವುದು ಹೇಗೆ ಅಂತ ಅನ್ಕೊಳ್ಳಾದ. ಭಗವಂತನನ್ನ ಸಾಕ್ಷಾತ್ತಾಗಿ ಕಂಡವನು ಈ ಮಾತು ಹೇಳ್ತಾನೆ ಅಂದರೆ, ಹಾಗಾದರೆ ಭಗವಂತನನ್ನು ಸಾಕ್ಷಾತ್ತಾಗಿ ಕಾಣುವುದು ನಮಗೆ ಎಷ್ಟೋ ದೂರ ಇದೆ. ಇನ್ನು ನಾವು ಎಲ್ಲಿದ್ದೀವಿ ಅಂತ ಒಂದು ಬರೀ ಆಲೋಚನೆ ಮಾಡಬೇಕು. ಮುಂದೆ ಇನ್ನೊಂದು ಮಾತು ಹೇಳ್ತಾನೆ, ನೀವೆಲ್ಲಾದರೂ ಒಂದು ಹೆಂಡಂದ್ರನ್ನು ಕಟ್ಕೊಂಡಂಥವ್ರು, ನಿಮ್ಮಂಥವ್ರು ಸಹವಾಸ, ನಿಮ್ಮಂಥವ್ರು ಪಡಿಪಾಟಲು ನಮಗೆಲ್ಲ ಗೊತ್ತಿದ್ದೇ ಇದೆ. ಒಬ್ಬನೇ ಗಂಡ, ಒಬ್ಬನೇ ಹೆಂಡತಿ, ಆದರೂ ಸಂಸಾರದಲ್ಲಿ ಒದ್ದಾಡ್ತಿರ್ತೀವಿ. ಇಬ್ಬರು ಹೆಂಡಂದ್ರಿದ್ರೆ ಅದನ್ನು ನಿಭಾಯಿಸುವುದು ಮತ್ತೂ ಕಷ್ಟ. 3, 4, 5 ಹೆಂಡಂದ್ರಿದ್ರೆ ಒಬ್ಬೊಬ್ಬರು ಮೂಡು, ಒಬ್ಬೊಬ್ಬರು ಮನೋಲಹರಿ ಒಂದೊಂದು ಥರ, ಅವರ ಮಕ್ಕಳು, ಅವರ ಪ್ರವೃತ್ತಿಗಳು ಒಂದೊಂದು ಥರ. ಅವಾಗ ಏನು ಮಾಡ್ತಾರೆ ಆ ಸವತಿಯರು, ನನ್ನ ಕಡೆ ಬಾ ಅಂತ ಇವಳು ಹೇಳಿದ್ರೆ ನನ್ನ ಕಡೆ ಬಾ ಅಂತ ಮತ್ತೊಬ್ಳು ಎಳಿತಾಳೆ. ಇಬ್ಬರೇ ಇದ್ರೆ ಎಷ್ಟು ಕಷ್ಟ. ಇನ್ನು 5 ಜನ 4-5 ಜನ ಇದ್ದುಬಿಟ್ರೆ ಒಬ್ಳು ಬಲಕ್ಕೆ ಕೇಳಿದ್ರೆ ಒಬ್ಳು ಎಡಕ್ಕೆ ಎಳಿತಾಳೆ, ಒಬ್ಳು ಮುಂದಕ್ಕೆ ಕೇಳಿದ್ರೆ ಮತ್ತೊಬ್ಳು ಹಿಂದಕ್ಕೆ ಕೇಳಿತಾಳೆ. ಹೀಗೆ ಇವರನ್ನು ಕಿತ್ತು ತಿಂತಾರೆ ಆ ಸ್ತ್ರೀಯರು, ಸವತಿಯರು. ಹಾಗೆ ನಮ್ಮ ಸ್ಥಿತಿ ಆಗಿದೆ ಈಗ. ನೋಡಿ, ಈ ನಮ್ಮ ನಾಲಿಗೆ ಇಲ್ಲಿವರೆಗೆ ಏನು ತಿಂದಿದೆ ಏನು ತಿಂದಿಲ್ಲ ಅಂತಿಲ್ಲ, ಎಲ್ಲನೂ ತಿಂದಾಗಿದೆ. ಹಿಂದೆ ನಾವು ನೋಡಿದ್ವಿ, ಹಿಂದಿನ ಅನೇಕ ಜನ್ಮಗಳಲ್ಲಿ ಏನೇನೋ ತಿಂದಿದೆ ಅದು. ಆದರೆ ಅದಕ್ಕಿನ್ನೂ ತೃಪ್ತಿಯೇ ಆಗಿಲ್ಲ ನಾಲಿಗೆಗೆ. ಇನ್ನೂ ಏನಾದರೂ ಹೊಸದು ಬೇಕು ಅಂತ ಅನ್ನಿಸ್ತಿರ್ತದೆ. ಇದಾದಮೇಲೆ ನಮ್ಮ ಜನನಾಂಗ ಅದು ಮತ್ತೊಂದು ಕಡೆ ನಮ್ಮನ್ನು ಸೆಳೀತದೆ. ಸ್ತ್ರೀಯನ್ನು ಪುರುಷನ ಕಡೆಗೆ, ಪುರುಷನನ್ನು ಸ್ತ್ರೀಯರ ಕಡೆಗೆ ಸೆಳೀತದೆ. ನನ್ನ ತ್ವಕ್ ಅಂದರೆ ಚರ್ಮ, ಅದು ಸ್ಪರ್ಶ ಸುಖಕ್ಕೆ ಹಂಬಲಿಸ್ತದೆ. ಯಾವುದನ್ನಾದರೂ ಮುಟ್ಟಬೇಕು, ಬರೇ ನೋಡಿದರೆ ಸಮಾಧಾನ ಆಗೋದಿಲ್ಲ, ಅದು ಹತ್ತಿರ ಹೋಗಬೇಕು, ಅದನ್ನು ಮುಟ್ಟಬೇಕು ಅನ್ನುವ ತೀವ್ರವಾದ ಬಯಕೆ. ಮತ್ತು ನನ್ನ ಹೊಟ್ಟೆ ಅದನ್ನು ತಿನ್ನು ಅಂತ ಮೇಲ್ಮೇಲೆ ಪ್ರಚೋದಿಸ್ತದೆ. ತ್ವಗುದರಂ, ಕಿವಿ, ಅದಕ್ಕೆ ಸಮಾಧಾನ ಇಲ್ಲ, ಇಂಪಾದ ಗಾನ ಅದನ್ನು ಕೇಳಬೇಕು ಅಂತ ಅಪೇಕ್ಷೆ. ಅದಕ್ಕೆ ಸಂಗೀತ ಅಂತಲೇ, ಸಂಗೀತವನ್ನೇ ಕೇಳಬೇಕು ಅಂತಲ್ಲ, ನಮಗೆ ಯಾವುದು ಕಿವಿಗೆ ಹಿತಕರವಾಗಿರ್ತದೋ ಅದನ್ನು ಕೇಳಬೇಕು ಅಂತ ನಮಗೆಲ್ಲರಿಗೂ ದುರಾಸೆ. ಮೂಗಿಗೆ ಒಳ್ಳೆ ಸುಗಂಧನೇ ಬೇಕು, ಕೆಟ್ಟದ್ದು ಯಾರಿಗೂ ಬೇಡ, ತುಂಬ ಅದ್ಭುತವಾದ ಸೆಂಟೇ ಅದಕ್ಕೆ ಬೇಕಾಗ್ತದೆ. ಇನ್ನು ನನ್ನ ಕಣ್ಣುಗಳು, ಈ ಕಣ್ಣುಗಳು ಮತ್ತು ನನ್ನ ಕರ್ಮೇಂದ್ರಿಯ, ಕೈ ಕಾಲು, ಇವೆಲ್ಲ ಇವು ನನ್ನನ್ನು ಎಲ್ಲೆಲ್ಲಿಗೂ ಎಳ್ಕೊಂಡು ಹೋಗ್ತಿವೆ. ಇದು ನಮ್ಮ ಸ್ಥಿತಿಯಾಗಿದೆ. ಅನೇಕ ಜನ ಸವತಿಯರು ಒಬ್ಬ ಮನೆಯ ಯಜಮಾನನನ್ನು ಆ ಕಡೆ ಈ ಕಡೆ ಸೆಳೆದಾಡಿದಂತೆ ನನ್ನ ಎಲ್ಲ ಇಂದ್ರಿಯಗಳು ಕೂಡ ನನ್ನನ್ನು ಕಿತ್ತು ತಿಂತಾ ಇವೆ, ನಾನೇನು ಮಾಡಲಿ ಅಂತಂತಾನು. ಇದು ಸಾಮಾನ್ಯ ನಮ್ಮಂಥವ್ರು ಏನಿರ್ತಾರೆ ಅವ್ರದ್ದೆಲ್ಲರ ಒಂದು ಸ್ಥಿತಿಗೆ ಪ್ರಹ್ಲಾದ ಪ್ರತಿನಿಧಿಯಾಗಿ ಮಾತಾಡ್ತಾನಷ್ಟೆ. ವಸ್ತುತಃ ಅವನಿಗೆ ಇಂಥ ಕ್ಲೇಶಗಳೇನೂ ಬಂದಿಲ್ಲ, ಆದರೂ ಆ ಥರ ಮಾಡಿ ತೋರಿಸಿದ್ದಾನೆ. ನಡುವೆ ಒಂದೊಂದು ಕಡೆ ಡಾಂಭಿಕರನ್ನ ನಿಂದನೆ ಮಾಡ್ತಾನೆ ಈ ಪ್ರಹ್ಲಾದ. ಅದು ಹೇಗೆ ಅಂದರೆ, ಕೆಲವು ಬಾರಿ ನಾವು ಬೇಕಾದಾಗ ಮೌನ ವ್ರತ ಮಾಡ್ತೇವೆ, ಕೆಲವು ಬಾರಿ ವ್ರತಾನುಷ್ಠಾನ ಮಾಡ್ತೀವಿ, ಶಾಸ್ತ್ರವನ್ನು ಪ್ರವಚನ ಹೇಳ್ತೀವಿ, ಇನ್ನೊಬ್ಬರಿಗೆ ಕೇಳ್ತೀವಿ, ತಪಸ್ಸು ಮಾಡ್ತೀವಿ, ಓದ್ತೀವಿ, ಏಕಾಂತದಲ್ಲಿ ಕೂತು ನಾನು ಧರ್ಮಾಚರಣೆ ಮಾಡಬೇಕಾಗಿದೆ, ನನಗೆ ಯಾರು ತೊಂದರೆ ಕೊಡಬೇಡ್ರಿ ಅಂತ ಅದನ್ನು ಮಾಡ್ತೀವಿ. ಜಪ, ಧ್ಯಾನ, ಇವೆಲ್ಲ ಒಬ್ಬ ಜ್ಞಾನಿ ಕೈಯಲ್ಲಿದ್ದರೆ ಅದಕ್ಕೊಂದು ಭೂಷಣ.
ನೀವು ಅಜ್ಞಾನಿಯ ಕೈಗೆ ಇವೇ ಸಂಗತಿಗಳು ಬಂದರೆ ಅವಾಗೇನಾಗ್ತವೆ? ಅವು ಬರೀ ಜೀವನೋಪಾಯ ಆಗ್ತವೆ. ಅದರಿಂದ ಅವನಿಗೆ ತತ್ವಜ್ಞಾನ ಬರ್ತದೆ, ಭಗವಂತ ಪ್ರಸನ್ನನಾಗ್ತಾನೆ? ಏನೂ ಆಗೋದಿಲ್ಲ. ಪ್ರಹ್ಲಾದನಿಗೆ ಭಗವಂತ ಕಂಡಂತೆ ಈ ಡಾಂಬಿಕನಿಗೆ ಭಗವಂತ ಕಾಣುವುದು ಆ ಕಡೆ ಇಲ್ಲೇ. ಇಂಥ ವ್ಯಕ್ತಿಗೆ, ಡಾಂಬಿಕನಾದ ವ್ಯಕ್ತಿಗೆ ಶ್ರವಣ ಮಾಡಬೇಕು ಅನ್ನೋ ಬಯಕೆಯೇ ಬರೋದಿಲ್ಲ. ಅದು ಮೂಲ. ದಂಭಾಚಾರ ಅಂತ ಜನರಿಗೆ ಗೊತ್ತಾಗಬಹುದು, ಗೊತ್ತಾಗದೇ ಇರ್ಬೋದು. ಆದರೆ ಭಗವಂತರಿಗಂತೂ ಗೊತ್ತಾಗ್ತದಲ್ಲ ಅದರ ಸ್ಥಿತಿ ಏನು. ಅದು ಬರೀ ಜೀವನೋಪಾಯ ಆಗಿಬಿಡ್ತದೆ. ಅವನ ಮೇಲೆ ಹೇಳೋದೇ ಇಲ್ಲ, ಅಧ್ಯಾತ್ಮ ಮಾರ್ಗದಲ್ಲಿ ಅವನು ಮುಂದೆ ಹೋಗೋದಿಲ್ಲ. ಒಂದು ವೇಳೆ ಜನರಿಗೆ ಗೊತ್ತಾಯ್ತು ಅಂತಂದರೆ ಮತ್ತೂ ಕಷ್ಟ. ನಮ್ಮ ಜೀವನೋಪಾಯ, ನಮಗೆ ಜನ ಕೊಡುವ ಸಂಭಾವನೆ, ದಾನ ದಕ್ಷಿಣೆ ಇದೆಲ್ಲ ಏನಿದೆ, ಇದು ದಂಭಾಚಾರಿಗಳಿಗೆ ಭಾರಿ ಪ್ರಿಯ. ಜನ ನಮಗೆಲ್ಲ ಅದನ್ನು ಕೊಡಲಿ ಅಂತ ಮಾಡ್ತಿರ್ತಾರೆ. ಜನರಿಗೆ ಏನೂ ಗೊತ್ತಾಗಿರೋದಿಲ್ಲ. ಜನರಿಗೆ ಗೊತ್ತಾಗೋದು ಸ್ವಲ್ಪ ವಿಳಂಬ ಆಗ್ತದೆ. ಯಾಕಂದರೆ ಜನಸಾಮಾನ್ಯರೇ ಸಾಮಾನ್ಯವಾಗಿ ಇದ್ರ ಬಗ್ಗೆ ಅಜ್ಞಾನಿಗಳಾಗಿರ್ತಾರೆ. ಅವ್ರಿಗೆ ನಿಜವಾದ ತಪಸ್ಸು ಯಾವುದು, ನಿಜವಾದ ಮೌನ ಯಾವುದು, ಹೇಗೆ ಬದುಕಬೇಕು ಅನ್ನುವುದು ಜನರಿಗೆ ಸಾಮಾನ್ಯವಾಗಿ ಗೊತ್ತಾಗೋದೇ ಇಲ್ಲ. ವಿಳಂಬವಾಗಿ ಗೊತ್ತಾಗ್ತದೆ. ಗೊತ್ತಾಗುವ ತನಕ ಜನ ಮೋಸ ಹೋಗಿರ್ತಾರೆ. ಇವನಿಗೊಂದಿಷ್ಟು ಅಲ್ಪ ಸ್ವಲ್ಪ ದುಡ್ಡು ಧನ ಕನಕ ಸಹಾಯ ಮಾಡ್ತಿರ್ತಾರೆ. ದೇವರ ಕಣ್ಣಿನಲ್ಲಂತೂ ಇವನು ಮೊದಲಿಂದು ಸುಳ್ಳನೆ. ಈಗ ಕೊನೆಯ ಪಕ್ಷ ಸಮಾಜಕ್ಕಾದರೂ ಇವನು ಮೋಸ ಮಾಡ್ಕೊಂಡು ಬದುಕಿದ್ದಾನೆ. ಒಂದು ವೇಳೆ ಸಮಾಜಕ್ಕೆ ಗೊತ್ತಾಯಿತು ಅಂದರೆ ಅದು ಇವನನ್ನು ಹೊಡೆದು ಓಡಿಸಿಬಿಡ್ತದೆ. ಕಳ್ಳ ಸನ್ಯಾಸಿ ಓಡಿಸಿಬಿಡ್ರಿ ಅಂತ ಬಡ್ದು ಓಡಿಸಿಬಿಡ್ತದೆ. ಹೊಟ್ಟೆ ನಡೆಯೋದು ಕಷ್ಟ ಆಗ್ತದೆ ಆಮೇಲೆ. ಅದಕ್ಕಾಗಿ ಡಂಭಾಚಾರ ಬೇಡ ಅಂತಾನೆ ಪ್ರಹ್ಲಾದ. ನನ್ನ ಮನಸ್ಸು ನಿನ್ನಲ್ಲಿ ನೆಲೆ ನಿಲ್ಲಬೇಕು, ನನಗೆ ಅಂತೊಂದು ಅನುಗ್ರಹ ಮಾಡು. ನಿನ್ನನ್ನು ನೋಡಬೇಕು ನನ್ನ ಕಣ್ಗಳು, ನನ್ನ ನಾಲಿಗೆ ಯಾವತ್ತೂ ನಿನ್ನನ್ನು ಸ್ತೋತ್ರ ಮಾಡಬೇಕು, ನನ್ನ ಕೈಗಳು ನಿನ್ನನ್ನು ಪೂಜಿಸಬೇಕು, ನನ್ನ ಕಿವಿಗಳಿಗೆ ನಿನ್ನ ಕುರಿತು ಶ್ರವಣ ಮಾಡುವುದರಲ್ಲಿ ಯಾವತ್ತೂ ಆಸಕ್ತಿ ಇರಲಿ, ಕಾಲುಗಳು ನಿನ್ನ ಕ್ಷೇತ್ರ ಎಲ್ಲೆಲ್ಲಿವೆ ಪವಿತ್ರ ಕ್ಷೇತ್ರಗಳು ಅಲ್ಲಿ ಹೋಗುವಂತಾಗಲಿ. ಇದೇ ಒಂದು ದೊಡ್ಡ ಸೇವಾ. ಆ ಸೇವೆಯನ್ನು ನಾನು ಯಾವತ್ತೂ ಕೂಡ ಮಾಡ್ತಾ ಇರುವಂತಾಗಲಿ ಅಂತ ನಾನು. ಮುಂದೆ 10ನೇ ಅಧ್ಯಾಯದಲ್ಲೂ ಕೂಡ ಆತ ಮಾಡುವಂತಹ ಸ್ತೋತ್ರ ಮುನ್ನಡೀತದೆ. ಅವನಿಗೆ ನರಸಿಂಹ ಹೇಳಿದಂತೆ, ನೀನು ಇಷ್ಟೆಲ್ಲ ಮಾಡಿದ್ದೆ, ನಿನಗೊಂದು ವರ ಕೊಡಬೇಕು ಅಂತ ಬಯಸ್ತೇನೆ. ಶ್ರೀ ಭಗವಾನುವಾಚ ಪ್ರಹ್ಲಾದ ಭದ್ರಂತೆ ಪ್ರೀತೋಹಂತೆ ಅಸುರೋತ್ತಮ ವರಂ ವೃಣೀಶ್ವ. ನೀನೇನಾದರೂ ವರ ಬೇಕಾದ್ರೆ ಕೇಳು, ನಾನು ನಿನಗೆ ಬೇಕಾದೆಲ್ಲವನ್ನು ಕೊಡಬಲ್ಲೆ. ಅದಕ್ಕೆ ಪ್ರಹ್ಲಾದ ಏನು ಮಾಡಿದ? ಇದು ತುಂಬ ಅದ್ಭುತವಾದ ಮಾತು. ಇದು ಕೂಡ ಅವನು ಪಕ್ವತೆ ಅಂಥದ್ದಿತ್ತು ಅಂತ. ನೀನು ನನ್ನನ್ನು ಪರೀಕ್ಷೆ ಮಾಡ್ತಿದ್ದೀಯಾ ಅಂತ ಕೇಳಿದೆ. ನನಗೆ ವರದಲ್ಲಿ ಆಸೆ ಹುಟ್ಟಿಸಬೇಡ. ಎಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ ಸವೈ ಸ್ವಾಮಿ ಸವೈ ಭೃತ್ಯ ಗುಣಲಬ್ಧೌ ನ ಕಾಮುಕೌ. ಭಗವಂತನ ಹತ್ರ ಹೋಗಿ ಒಂದಿಷ್ಟು ಭಕ್ತಿ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಅವನಿಗೆ ಏನಾದರೂ ವರ ಕೇಳಿದರೆ ನಮ್ಮನ್ನು ಭಕ್ತರು ಅಂತ ಹೇಗಂತಾರೆ? ನಮ್ಮನ್ನು ವ್ಯಾಪಾರಿಗಳು ಅಂತಾರೆ. ವ್ಯಾಪಾರಿಗಳು ಏನು ಮಾಡ್ತಾರೆ? ಒಂದಿಷ್ಟು ಸಾಮಾನು ಸರಕು ನಮಗೆ ಕೊಡ್ತಾರೆ, ಅದಕ್ಕೆ ಪ್ರತಿಯಾಗಿ ದುಡ್ಡು ತಗೋತಾರೆ. ವ್ಯಾಪಾರಿಗಳಿಂದ ಅದನ್ನು ಪುಕ್ಕಟ್ಟಿಯಾಗಿ ಇಟ್ಟಿರೋದಿಲ್ಲ, ಅಂಗಡಿಯಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಇಟ್ಟಿರೋದಿಲ್ಲ ಅವರು. ಹಾಗೆ ನಾನೂ ಕೂಡ ನಿನಗೆ ಭಕ್ತಿ ಮಾಡಿ ನಿನ್ನಿಂದ ವರವನ್ನು ಕೇಳುವುದಾದರೆ ನನ್ನನ್ನು ಸೇವಕ ಅಂತಲೂ ನಿನ್ನನ್ನು ಸ್ವಾಮಿ ಅಂತಲೂ ಯಾಕೆ ಅನ್ಬೇಕು? ನೀನೊಬ್ಬ ಅಂಗಡಿಯವನು, ನಾನೊಬ್ಬ ಗಿರಾಕಿ ಅನ್ಬೇಕಾಗ್ತದೆ ಅನ್ಕೋತಾನ. ಸವೈ ಸ್ವಾಮಿ ಸವೈ ಭೃತ್ಯ. ಹಾಗಾದರೆ ಭಗವಂತ ಮತ್ತು ಭಕ್ತ ಇವೆರಡನ್ನು ನಾವು ಹೇಗೆ ಡಿಫೈನ್ ಮಾಡಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಭಕ್ತನಾದವನು ಭಗವಂತನ ಮಹಿಮೆಯನ್ನೇ ಯಾವತ್ತೂ ಕೊಂಡಾಡಬೇಕು, ಭಗವಂತನ ಭಕ್ತಿಯನ್ನೇ ಮಾಡಬೇಕು. ಮತ್ತು ಭಗವಂತನೂ ಕೂಡ ಭಕ್ತನಿಗೆ ಏನು ಕೊಡಬೇಕು ಅಂದರೆ ಭಕ್ತಿಯೊಂದನ್ನು ಕೇಳಬೇಕಷ್ಟೆ. ಭಕ್ತಿಯೊಂದನ್ನು ಬಿಟ್ಟು ಇನ್ನೇನೋ ಒಂದು ನಿರೀಕ್ಷೆ ಮಾಡಬಾರ್ದು. ನನ್ನನ್ನು ಯಾವತ್ತೂ ನೆನೆಸ್ತಾ ಇರು, ಯಾವತ್ತೂ ಭಕ್ತಿ ಮಾಡು ಅಂತ ಭಕ್ತನಾದವನು ಭಗವಂತನಾದವನು ಭಕ್ತನಿಗೆ ಹೇಳಿದರೆ ಅವನನ್ನು ಭಗವಂತ ಅಂತಂತಾರೆ. ಹಾಗೆ ಭಕ್ತನಾದವನು ಭಗವಂತನಲ್ಲಿ ಮಹಿಮೆಯೊಂದನ್ನೇ ಮೆಚ್ಚಬೇಕು, ಹೊರತು ಮತ್ಯಾವುದೋ ವರ ಕೇಳಬಾರ್ದು. ಈ ವರಗಳಿಂದ ಏನೂ ಉಪಯೋಗ ಇಲ್ಲ. ನಾನು ಭಗವಂತ
ನಿನಗೆ ವರ ಕೊಡುವನಿದ್ದೇನೆ ಬಾ ಅಂತ ಬೋರ್ಡ್ ಹಾಕೊಂಡು ಯಾರು ಓಡಾಡಿದರೆ ಅವ್ರು ನಿಜವಾಗ್ಲೂ ಭಗವಂತರಲ್ಲ. ನ ಸ್ವಾಮಿ ಭೃತ್ಯತ ಸ್ವಾಮ್ಯಂ ಇಚ್ಛನ್ ಯೋ ರಾತಿ ಚಾಶಿಷಃ. ನನಗೇನೂ ಬೇಡ. ಒಂದು ವೇಳೆ ವರ ಕೊಡಲೇಬೇಕು ಅಂತ ನಿಂದು ಹಠ ಇದ್ದರೆ, ನಾನು ವರ ತೊಗೊಳ್ಳೇಬೇಕು ಅಂತ ನಿನ್ನ ಒತ್ತಾಯ ಇದ್ದರೆ, ಹಾಗಾದರೆ ಒಂದು ವರ ಕೊಡು. ಅದೇನೆಂದರೆ, ಇನ್ನೊಂದು ಬಾರಿ ನಿನ್ನಿಂದ ಏನಾದರೂ ವರ ಕೇಳಬೇಕು ಅನ್ನೋ ಬಯಕೆ ನನಗೆ ಬರದೇ ಇದೆ, ಇಷ್ಟು ವರ ಕೊಟ್ಬಿಡು, ಇನ್ನೇನು ಬೇಡ ಅಂತ. ಇದು ಬಹಳ ದೊಡ್ಡ ಭಕ್ತರಾದವರು ವರ್ತಿಸುವ ರೀತಿ. ಉಳಿದವರಿಗೆ ಜನಸಾಮಾನ್ಯರಿಗೆ ಭಗವಂತನಿಂದಲೂ ಕೂಡ ಏನೋ ಬೇಕಾಗ್ತದೆ. ಭಗವಂತ ಅದನ್ನು ಕೊಡದೆ ಹೋದರೆ ಅವನ್ಯಾವ ಸೀಮೆ ಭಗವಂತ, ಅವನ ಆರಾಧನೆ ಮಾಡಿ ಏನು ಉಪಯೋಗ ಅಂತ ಅವನನ್ನು ತಿರಸ್ಕಾರ ಮಾಡಿಬಿಡ್ತೇವೆ. ಆದರೆ ನಿಜವಾದ ಭಕ್ತ ಆ ಭಗವಂತ ಏನು ಕೊಡಲಿ ಬಿಡಲಿ ಅವನ ಮಹಿಮೆಗೆ ಮನಸೋತು ಅವನನ್ನು ಆರಾಧನೆ ಮಾಡ್ತಾನೆ. ಹಾಗೆ ಆ ಭಗವಂತನೂ ಕೂಡ ನನ್ನ ಮಹಿಮೆಯನ್ನು ಈತ ತಿಳಿದಿದ್ದಾನೆ ಸಾಕು ಅಂತ ಅವನ ಬಗ್ಗೆ ಸಮಾಧಾನ ತಾಳ್ತಾನೆ. ಇಂಥದೊಂದು ವರ ಕೊಡು ಸಾಕು, ಇನ್ನೇನು ನನ್ನ ಮನಸ್ಸಿನಲ್ಲಿ ಮೂಡದೇ ಇರಲಿ ಅಂತಾನೆ. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರೇದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ. ಇದನ್ನೇ ಇವತ್ತು ಆರಂಭದಲ್ಲಿ ಶ್ಲೋಕ ರೂಪದಲ್ಲಿ ಹೇಳಿದೆ ನಾನು. ನೀನು ಒಂದು ಅದ್ಭುತವಾದ ತತ್ವ, ಅದ್ಭುತನಾದ ಸಿಂಹ, ನೀನು ಅದ್ಭುತ ಸಿಂಹ ಅಂತಾರೆ. ನೀನು ಗುಣಪೂರ್ಣ ಮಹಾತ್ಮ, ನೀನು ನನ್ನ ಎದುರಿಗೆ ಪ್ರತ್ಯಕ್ಷನಾಗಿದ್ದಿ, ನಿನಗೆ ನಮಸ್ಕಾರ ಅಂತ. ಈ ಶ್ಲೋಕವನ್ನು ಯಾಕೆ ಹೇಳ್ತಾನೆ ಅಂದರೆ, ತಾಯಿ ಕಯಾಧುವಿನ ಗರ್ಭದಲ್ಲಿ ಪ್ರಹ್ಲಾದ ಇದ್ದಾಗ ಆಗ ನಾರದರು ಉಪದೇಶ ಮಾಡಿದಂಥ ಒಂದು ಶ್ಲೋಕ ಅಂತದ್ದು. ಹೀಗೆ ಭಗವಂತನನ್ನು ಉಪಾಸನೆ ಮಾಡುವಂಥ, ಹೀಗೆ ನಾರದೇನು ಉಪದಿಷ್ಟಮ್ಮೆ, ನನಗಿದನ್ನು ನಾರದನೇ ಹೇಳಿದ್ದಾನೆ ಅಂತ ಹೇಳ್ಕೊತಾನೆ ಈ ಪ್ರಹ್ಲಾದ. ಅಂಥ ಒಂದು ದಿವ್ಯವಾದ ಪ್ರಾರ್ಥನೆ ಅದು. ಅಂತಹ ಪ್ರಾರ್ಥನೆಯನ್ನು ಯಾವತ್ತೂ ಭಗವಂತನ ಎದುರಿಗೆ ನಾವು ಮಾಡ್ತಿರಬೇಕು. ಇದೆಲ್ಲ ಆದಮೇಲೆ ಆ ನರಸಿಂಹ ಅವನಿಗೆ ಹೇಳಿದ, ನಿನಗೆ ನನ್ನ ಬಗ್ಗೆ ಗಾಢವಾದ ಭಕ್ತಿ ಇದೆ, ಅದರಿಂದ ನೀನೇನು ಕೇಳಲಿಲ್ಲ, ನನಗೆ ಗೊತ್ತು. ಇಲ್ಲಿ ಈ ದೈತ್ಯ ಚಕ್ರವರ್ತಿಯ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡಿಕೊಂಡಿರು. ಯಾವತ್ತೂ ಕೂಡ ನನ್ನ ಮಹಿಮೆ ನಿನ್ನ ಕಿವಿಗೆ ಬೀಳ್ತಾ ಇದೆ. ಮುಂದೆ ಒಂದು ಕಾಲಕ್ಕೆ ನೀನು ನನ್ನ ಬಂದು ತಲುಪುತ್ತೆ. ಸ್ವರಲೋಕ ಗೀತಾಂ ವಿತಾಯ ಮಾಮೇಶಸಿ ಮುಕ್ತ ಬಂಧ ಅಂತ ಆಶೀರ್ವಾದ ಮಾಡಿದೆ. ಯಯೇತತ್ ಕೀರ್ತಯೇನ್ ಮಹ್ಯಂ ತ್ವಯಾ ಗೀತಮಿದಂ ನರಃ ಮಾಂಚ ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧ ವಿಮುಚ್ಯತೆ. ಇದು ನರಸಿಂಹನೇ ಕೊಟ್ಟ ಆಶ್ವಾಸನೆ. ನಾನು ಇನ್ನು ಕುತ್ಕೊಂಡು ಇಲ್ಲಿವರೆಗೆ ಒಂದಿಷ್ಟು ದೊಡ್ಡ ಸಮಾಲೋಚನೆ ಮಾಡಿದ್ವಲ್ಲ, ಇದನ್ನು ಕೇಳಬೇಕು, ಇದನ್ನು ಹೇಳಬೇಕು. ಯಾರು ಹಾಡ್ತಾರೋ, ಹಾಡುವುದಂದ್ರೆ ತಾಳಬದ್ಧವಾಗಿ ಹಾಡಬೇಕು ಅಂತ ಅರ್ಥ ಅಲ್ಲ, ಇದನ್ನು ಹೇಳಬೇಕು ಜನರಿಗೆ, ಜನ ಅದನ್ನು ಕೇಳಬೇಕು. ಹಾಗೆ ಮಾಡಿದರೆ ಮತ್ತು ನನ್ನನ್ನು ಸ್ಮರಣೆ ಮಾಡಿದರೆ ನಿನ್ನನ್ನೂ ಸ್ಮರಣೆ ಮಾಡಬೇಕು. ಭಗವಂತನ ಒಬ್ಬನ್ನೇ ಸ್ಮರಣೆ ಮಾಡಿದ್ರೆ ಉಪಯೋಗ ಇಲ್ಲ. ಭಗವಂತನ ಭಕ್ತರನ್ನು ಇಂತಿಂಥ ಭಕ್ತರಿದ್ದಾರೆ ಭಗವಂತನಿಗೆ ಅಂತ ಮೇಲಿನ ಮೇಲೆ ನೆನಪು ಮಾಡ್ಕೊತಿರ್ಬೇಕು. ಹೀಗೆ ನನ್ನನ್ನು ನಿನ್ನನ್ನು ಯಾರು ಸ್ಮರಿಸ್ತಾನೋ ಅವನೂ ಕೂಡ ಸಂಸಾರದಿಂದ ಮುಕ್ತನಾಗ್ತಾನೆ. ಇದು ಆ ನರಸಿಂಹನ ಕಥೆಯ ಒಂದು ಆದರ್ಶ, ನಾವೆಲ್ಲರೂ ಕೂಡ ಗಮನಿಸಬೇಕಾದದ್ದು. ಆವಾಗ ಪ್ರಹ್ಲಾದ ಹೇಳಿದ, ನನ್ನ ತಂದೆ ನಿನಗೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟ, ಅಪಚಾರ ಮಾಡಿಬಿಟ್ಟ, ನಿನ್ನನ್ನು ನಿಂದನೆ ಮಾಡಿದ, ನಿನ್ನ ಮಹಿಮೆಗೆ ಅವನು ಅಪಚಾರ ಮಾಡಿದ. ಅದಕ್ಕೆ ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಸ್ತರಾದ ಅಘಾತ್, ಇಂಥ ಪಾಪ ಮಾಡಿಬಿಟ್ನಲ್ಲ, ಈ ಪಾಪದಿಂದ ಅವನು ಮುಕ್ತನಾಗಲಿ ಅಂತ ಕೇಳ್ಕೊಂಡೆ. ಅದಕ್ಕೆ ಭಗವಂತ ಹೇಳಿದ, ತ್ರಿಸಪ್ತಭಿ ಪಿತಾಪೂತಃ ಪಿತೃಭಿಸ್ಸಹ ತೇನಘ ಯತ್ ಸಾಧೋಶ್ಚ ಕುಲೇ ಜಾತೋ ಭವಾನ್ ವೈ ಕುಲಪಾವನಃ. ನಿನ್ನಂಥ ಮಗ ಹುಟ್ಟಿದ್ನಲ್ಲ, ಆವಾಗಲೇ ನಿಮ್ಮ ಅಪ್ಪ ಉದ್ಧಾರ ಆಗಿಬಿಟ್ಟಿದ್ದಾನೆ, ಮತ್ತು ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ. ಬರೇ ನಿಮ್ಮ ಅಪ್ಪ ಅಲ್ಲ, ನಿನ್ನ ಹಿಂದಿನ ತಲೆಮಾರುಗಳು 21 ತಲೆಮಾರು, ಕೆಲವು ಕಡೆ ಹಾಗೆ ಹೇಳ್ತಿರ್ತಾರೆ, ಹಿಂದಿನ 7 ತಲೆಮಾರು, ಮುಂದಿನ 7 ತಲೆಮಾರು, ಇವೆಲ್ಲ ಉದ್ಧಾರ ಆಗಿರೋದು. ಕೃಷ್ಣಾಮೃತ ಮಹಾನ್ನೋದು ಒಂದು ಶ್ಲೋಕ ಹೇಳ್ತಾರೆ, ಆಸ್ಫೋಟಯಂತಿ ಪಿತರಃ ಪ್ರಣೃತ್ಯಂತಿ ಪಿತಾಮಹ ವೈಷ್ಣವೋಸ್ಮತ್ ಕುಲೇ ಜಾತಃ
ಸಂತಾರಯಿಷ್ಯತೆ ಅಂತ. ಒಂದು ವಂಶದಲ್ಲಿ ಒಂದು ಮಗು ಹುಟ್ಟಿದರೆ ಗತಿಸಿದ ಪಿತೃಗಳು, ಮೇಲಿರುವ ಪಿತೃದೇವತೆಗಳು ಅವರೆಲ್ಲ ಆಸ್ಫೋಟೆಯಂತೆ ತೋಳು ತಟ್ಟುತ್ತಾರಂತೆ ಸಂತೋಷದಿಂದ, ಪ್ರನೃತ್ಯಂತೆ ಕುಣಿದಾಡ್ತಾರೆ. ಯಾಕೆಂದರೆ ನಮ್ಮ ವಂಶದಲ್ಲಿ ಒಂದು ಭಗವದ್ಭಕ್ತ ಮಗು ಹುಟ್ಟಿತ್ತು, ಅದು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತದೆ, ಅವ್ರಿಗೆ ಭರವಸೆ ಅದು. ಒಂದು ಕಡೆ ಧಾರ್ಮಿಕನಾಗಿ ಬದುಕ್ತಾನೆ, ಇನ್ನೊಂದು ಕಡೆ ತಂದೆ ತಾಯಂದಿರಿಗೆ, ತಂದೆ ಅಜ್ಜ ಮುತ್ತಜ್ಜ ಅವರಿಗೆ ಶ್ರಾದ್ದ ಮಾಡ್ತಾನೆ. ಮತ್ತು ಏನಿದ್ರು ಅಂಥ ತನ್ನ ಯೋಗ್ಯರಾದ ತಂದೆ ತಾಯಿಗಳು ಅವ್ರ ವಂಶದಲ್ಲಿ ಹುಟ್ಟಿದ್ದಿ, ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ನೀನು ಯೋಗ್ಯನೇ ಆಗಿದ್ದಿ ಅಂತ ನಮ್ಮ ಕೀರ್ತಿಯನ್ನು ಅಜರಾಮರವಾಗಿಡ್ತಾನೆ. ಹೀಗೆ ಅವ್ರು ಕುಣಿದಾಡ್ತಾರಂತೆ ಒಬ್ಬ ಭಗವದ್ಭಕ್ತ ಹುಟ್ಟಿದರೆ. ನೀಚನಾದವನು ಹುಟ್ಟಿದರೆ ಹಾಗೆ ದುಃಖ ಪಡ್ತಾರೆ ಅಂತ ಒಂದು ಶ್ಲೋಕ ಬೇರೆ ಪುರಾಣದ್ದು ಕೇಳಿ ಬರ್ತದೆ. ಹಾಗೆ ನಿನ್ನಂಥ ಮಹನೀಯ ಈ ಕುಲದಲ್ಲಿ ಹುಟ್ಟಿದೆಯಲ್ಲ, ಇನ್ನು ಆ ಕುಲಕ್ಕೆ, ನಿನ್ನ ತಂದೆಗೆ ದುರ್ಗತಿ ಆಗೋದು ಹೇಗೆ? ಏನೂ ವಿಚಾರ ಮಾಡಬೇಡ. ನನ್ನ ಆರಾಧನೆ ಮಾಡಿದ ಮೇಲೆ ನಿಮಗೆ ಸದ್ಗತಿ ಆಗಲೇಬೇಕು ಅಂತ ನರಸಿಂಹ ಅವನಿಗೆ ಆಶೀರ್ವಾದ ಮಾಡಿದ. ಯಯೇತತ್ ಪುಣ್ಯಮಾಖ್ಯಾನಂ, ಇದೊಂದು ಬಹಳ ದೊಡ್ಡ ಪುಣ್ಯಕಥಾ ಇದು. ಇದರಲ್ಲಿ ಏನು ಕಾಣಿಸ್ತದೆ? ಭಗವಂತನನ್ನು ತಲುಪಲಿಕ್ಕೆ ಭಕ್ತಿನೇ ಬೇಕು, ಇನ್ಯಾವ ಜಾತಿ ಬೇಕಾಗಿಲ್ಲ, ಲಿಂಗ ಬೇಕಾಗಿಲ್ಲ, ಅಂತಸ್ತು ಬೇಕಾಗಿಲ್ಲ ಅನ್ನುವುದೆಲ್ಲ ಇಲ್ಲಿ ಕಂಡಿದೆ. ಭಗವಂತನ ಮಹಿಮೆ ಇಲ್ಲಿ ಅಪಾರವಾಗಿ ವರ್ಣಿತ ಆಗಿದೆ. ಭಗವಂತ ಸರ್ವತ್ರ ವ್ಯಾಪ್ತ ಅನ್ನೋದು ವರ್ಣಿತ ಆಗಿದೆ. ಮತ್ತು ಬಹಳ ಮುಖ್ಯವಾಗಿ ನಮಗೆ ಇಲ್ಲಿ ವರ್ಣಿತ ಆಗಿರೋದು ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರಿತ್ಯೇಷ. ಶರಣಾಗತಿ ಅಂತಿರ್ತಾರಲ್ಲ, ಶರಣ ಹೋಗುವುದು ಅಂತ. ಶರಣ ಹೋಗುವುದು ಅಂದ್ರೆ ಏನು ಅಂದರೆ, ಏನಾದರೂ ಆಗಲಿ ಭಗವಂತನನ್ನು ರಕ್ಷಿಸ್ತಾನೆ, ನಾನು ಅವನ ಸೇವಕ, ಅವನು ನಮ್ಮ ಸ್ವಾಮಿ ಅಂತ ಇದೊಂದು ವಿಶ್ವಾಸ ಇದೆಯಲ್ಲ, ಅವನು ರಕ್ಷಿಸಿಯೇ ರಕ್ಷಿಸ್ತಾನೆ ಅನ್ನೋ ವಿಶ್ವಾಸ, ಇದಕ್ಕೆ ಶರಣಾಗತಿ ಅನ್ನೋದು. ಶರಣಾಗತಿ ಅಂದರೆ ಬರೀ ಅವನ ಪಾದಕ್ಕೆ ಬೀಳುವುದು, ಭಗವಂತನ ಪಾದಕ್ಕೆ ಬೀಳುವುದು ಅಂತ ಅಷ್ಟೇ ಅರ್ಥ ಅಲ್ಲ. ಸ್ವಲ್ಪ ವಿಳಂಬ ಆಗ್ಬೋದು. ಇವತ್ತೇನೋ ನಮ್ಮ ಕಾಲಗತಿ ಸರಿ ಇರಲಿಕ್ಕಿಲ್ಲ, ಆದರೆ ಒಂದು ಕಾಲದಲ್ಲಿ ಭಗವಂತ ಖಂಡಿತವಾಗಿ ನಮ್ಮನ್ನು ರಕ್ಷಿಸ್ತಾನೆ, ರಕ್ಷಿಸಿಯೇ ತೀರ್ತಾನೆ ಅಂತ ವಿಶ್ವಾಸ, ಇದಕ್ಕೆ ಶರಣಾಗತಿ ಅನ್ನೋದು. ಅದು ಕಂಡಿದೆ ಇಲ್ಲಿ, ಈ ಕಥೆಯಲ್ಲಿ ಆ ವಿಷಯ ಕಂಡಿದೆ. ಇದನ್ನು ಕೇಳಿದವನಿಗೆ, ಹೇಳಿದವನಿಗೆ ಸಂಸಾರದ ಬಂಧನದಿಂದ ಮೋಕ್ಷ ಸಿಗ್ತದೆ. ಹಿರಣ್ಯಕಶಿಪು ಒಂದು ಆನೆ ಇದ್ದಂತೆ, ಆನೆಯನ್ನು ಸಿಂಹನ ಕೊಂದು ಹಾಕುವಂತೆ ಈ ಹಿರಣ್ಯಕಶಿಪುವನ್ನು ನರಸಿಂಹ ಕೊಂದು ಹಾಕಿದ್ದಾನೆ. ಈ ಕಥೆಯನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಅಂತ ನಾರದರು ಯುಧಿಷ್ಠಿರನಿಗೆ ಆ ಕಥೆಯನ್ನು ಹೇಳಿ ಮುಗಿಸಿದರು. ಇಲ್ಲಿಗೆ ಆ 10ನೇ ಅಧ್ಯಾಯ ಸಮಾಪ್ತವಾಗಿದೆ. ಅಲ್ಲಿ ಪ್ರಹ್ಲಾದ ಮತ್ತು ನರಸಿಂಹನವರ ಚರಿತ್ರವೂ ಕೂಡ ಸಮಾಪ್ತವಾಗಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.